ಇವಾಗ ಇದು ಪೆಡಲ್ ಇದೆಯಲ್ಲ, ಇದು ಬೆಲ್ಟಿಂದ ಯೂಸ್ ಮಾಡೋದು ಲೆಗ್ ಮಿಷನ್. ಇವಾಗ ಪವರಿಂದ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಡಿಸ್ಕನೆಕ್ಟ್ ಮಾಡ್ಕೋಬೇಕು ಹೀಗೆ. ಆಮೇಲೆ ಇದು ಮೋಟ್ರ್ ಹಾಕಿಸ್ಕೊಂಡು, ಆಮೇಲೆ ಇಲ್ಲಿ ಇದಕ್ಕೊಂದು ಬೆಲ್ಟ್ ಬಂದಿರುತ್ತೆ. ಇದನ್ನು ಹಾಕಿಸುವಾಗ ಅವರು ಈ ಬೆಲ್ಟ್ಗೂ ಇದಕ್ಕೂ ಕರೆಕ್ಟ್ ಮೆಜರ್ಮೆಂಟಲ್ಲಿ ಅವರು ಹಾಕಿರ್ತಾರೆ. ಅದನ್ನು ನೋಡ್ಕೊಂಡು ನೀವು ಕರೆಕ್ಟಾಗಿ ಆವಾಗಲೇ ಯೂಸ್ ಮಾಡ್ಕೋಬೇಕು ನೋಡಿ. ಈ ಥರ ಬೆಲ್ಟ್ ಹಾಕ್ಕೋಬೇಕು, ಸರಿನಾ? ಆಮೇಲೆ ಈ ಥರ ಪೆಡಲ್ ಇರುತ್ತೆ, ಈ ಪೆಡಲ್ಗೆ ಕನೆಕ್ಷನ್ನು. ಈಗ ಇದು ಹಂಗೆ ಇದನ್ನೆಲ್ಲ ಇವಾಗ ಈ ಬೆಲ್ಟ್ ಇದೆಯಲ್ಲ, ಇದನ್ನ ಫುಲ್ಲು ತೆಗಿಬೇಡಿ. ಯಾಕಂದರೆ ಪವರ್ ಇಲ್ದಾಗ ಯೂಸ್ ಮಾಡ್ಕೋಬೇಕಂದಾಗ ಮತ್ತೆ ತೆಗೆಯೋದು ಹಾಕೋದು ಕಷ್ಟ ಇದು. ಅದಕ್ಕೋಸ್ಕರ ಇದನ್ನು ಇಲ್ಲೆಲ್ಲರ ಒಂದು ಹತ್ರ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಈ ವೀಲಿಗೂ ಮತ್ತು ಆ ಬೆಲ್ಟಿಗೂ ಸೇರಿಸಿ ಒಂದು ದಾರ ಕಟ್ಕೊಳ್ಳಿ ಈ ಥರ. ಯಾಕಂದರೆ ಎನಿ ಟೈಮು ನಾವು ತೆಗೆದುಬಿಟ್ರೆ ಬೆಲ್ಟ್ ಹಾಕೋದು ಕಷ್ಟ ಆಗುತ್ತೆ. ಈ ಥರ ಇದು ವೀಲ್ ಅಳಗ್ಯಾಡಲ್ಲ ಆವಾಗ ಒಂದು ಸ್ವಲ್ಪ ಜಾಸ್ತಿ. ಫಸ್ಟಿಗೆ ನಾವು ಇದನ್ನು ಮಾಡಬೇಕಾದ್ರೆ ನೀವು ಸ್ಲಿಪ್ಪರ್ ಯೂಸ್ ಮಾಡ್ಕೊಳ್ಳಿ. ಪವರ್ ಇರುತ್ತಲ್ವ, ಒಂದೊಂದು ಟೈಮು ವಿಷ ಕೊಡೋ ಚಾನ್ಸ್ ಇರ್ತವೆ ಅಭ್ಯಾಸ ಆಗೋವರೆಗೂ. ಈಗ ಈ ಪೆಡಲ್ ಇದೆಯಲ್ಲ, ಪೆಡಲ್ಲು ನಿಮ್ಗೆ ಅನುಕೂಲ ಆಗೋ ಅಲ್ಲಿ ಇಟ್ಕೊಳ್ಳಿ. ಇಲ್ಲಾದರೂ ಇಟ್ಕೊಳ್ಳಿ, ಇಲ್ಲಾದರೂ ಇಟ್ಕೊಳ್ಳಿ. ಫಸ್ಟ್ ಅಭ್ಯಾಸ ಆಗೋವರೆಗೂ ಇಲ್ಲೇ ಇಟ್ಕೊಳ್ಳಿ ಫುಲ್ಲು. ನಿಮಗೆಲ್ಲ ಅನುಕೂಲ ಆಗುತ್ತೋ ಫಸ್ಟು ಟ್ರೈ ಮಾಡಿ, ಯಾವ ಕಡೆ ಆಗುತ್ತೋ ಆ ಕಡೆ. ಆಮೇಲೆ ಇದನ್ನು ಟೆನ್ಷನ್ನ ಮೇಲೆ ಇರಲೇಬೇಕು. ಅಭ್ಯಾಸ ಆಗೋವರೆಗೂ ನೀರು ತೆಗೆದುಬಿಡಿ. ಇದು ಪವರ್ಲೆ ಕಂಟ್ರೋಲ್ ತೊಗೊಳೋದು ಮಿಷನ್ಗೆ ನೋಡಿ. ಇಲ್ಲಿ ಕಾಲಲ್ಲಿ ಜಸ್ಟ್ ಇಲ್ಲಿ ಓಪನ್ ಇರುತ್ತೆ, ಇಲ್ಲಿ ಓಪನ್ ಇರುತ್ತೆ ಈ ಥರ ಪೆಡಲಲ್ಲಿ. ಅದನ್ನು ಈ ಥರ ಇದು ಹೈಟಲ್ಲಿರಬೇಕು ನೋಡಿ. ಈ ಥರ ಜಸ್ಟ್ ಹೆಬ್ಬೆರಳಿನಿಂದ ಹಿಂಗೆ. ಆದರೆ ಇದು ವೀಲು ಈ ಲೆಗ್ ಮಿಷನಿಂದ ತುಳಿಯುವಾಗ ಹಿಂದೆ ಮುಂದೆ ಹೋಗುತ್ತಲ್ವ, ಇದು ಹಿಂದೆ ಹೋಗಲ್ಲ. ನಾವು ಅಂದರೆ ತುಳಿಯೋದ್ರಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಜಸ್ಟ್ ಫೋರ್ಸ್ ಮಾಡಿ ಒತ್ತಬಾರ್ದು. ನೀವು ಸ್ಲಿಪ್ಪರ್ ಹಾಕ್ಕೊಂಡಿದ್ರೆ ಮುಂದುಗಡೆ ಬೆರಳಿನಿಂದ ಫ್ರೆಶ್ ಮಾಡಿ. ನಾನು ನಿಮಗೆ ತೋರಿಸ್ಬೇಕಂದ್ರೂ ನಂದೊಂದು ಸ್ವಲ್ಪ ಅರ್ಥಿಂಗ್ ಪ್ರಾಬ್ಲಮ್ ಇದೆ ಮಿಷನಲ್ಲಿ, ಸೊ ಅದರಿಂದ ನಾನು ಸ್ಲಿಪ್ಪರ್ ಯೂಸ್ ಮಾಡಲೇಬೇಕು ನೋಡಿ. ಈ ಥರ ಜಸ್ಟ್ ಹಿಂಗೆ. ಆಮೇಲೆ ಇಲ್ಲಿ ಮಾಡುವಾಗ ಈ ಬೆಲ್ಟು ಇದು ಲೂಸ್ ಇತ್ತಂದರೆ ಕಿತ್ತು ಹೋಗುತ್ತೆ. ನೀವು ಫಿಟ್ಟಿಂಗ್ ಮಾಡಿಸುವಾಗ ಕರೆಕ್ಟಾಗಿ ಮಾಡಿಸಿ. ಆಮೇಲೆ ಈ ಮಧ್ಯದಲ್ಲಿ ತುಳಿಬೇಡಿ ಹಿಂಗೆ, ಅದು ಹಿಂಗೆ ಮಿಷನ್ ಅಳಗಾಡ್ದಂಗೆ ಆಗುತ್ತೆ, ಫಾಸ್ಟಾಗಿ ಹೋಗುತ್ತೆ, ಈಗ ಸೇಕ್ ಆಗುತ್ತೆ. ಜಸ್ಟು ನಮಗೆ ಹೆಬ್ಬೆರಳಿನಿಂದ ಹಿಂಗೆ ಒಂದಿನ ನೀವು ವಿತೌಟ್ ನೀಡ್ಲು ವಿತೌಟ್ ಬಟ್ಟೆಯಿಂದ ಜಸ್ಟ್ ನಿಮ್ಗೆ ಯಾವ ಥರ ಫ್ಲೆಕ್ಸಿಬಲ್ಲಾಗಿ ಹೊಂದುತ್ತೋ ಈ ಥರದ್ದು ನೀವು ಈಗ ಒಂದು ಬೆರಳಿನಿಂದ ತುಳಿದ್ರೆ ಅಡ್ಜಸ್ಟ್ ಆಗುತ್ತೋ, ಏನು ಫುಲ್ ಮಧ್ಯದಲ್ಲೇ ತುಳಿದ್ರೆ ನಮ್ಗೆ ಅಡ್ಜಸ್ಟ್ ಆಗುತ್ತೋ, ಈ ಥರ ನೋಡ್ಕೊಳ್ಳಿ ಹಿಂಗೆ, ಸರಿನಾ? ಬಟ್ ಮುಂದಿಡೋದು ಬೆಟರು. ಆಮೇಲೆ ಈ ಪೆಡಲ್ ಯೂಸ್ ಮಾಡೋದ್ರಿಂದ ಬರೀ ಒಂದೇ ಕಾಲೇ ಯೂಸ್ ಆಗುತ್ತೆ ನಮಗೆ. ಈ ಪವರ್ ಯೂಸ್ ಮಾಡೋದ್ರಿಂದ ಒಂದು ಕಾಲು ಅಷ್ಟೇ ಯೂಸ್ ಮಾಡೋದ್ರಿಂದ ಕಾಲುಗಳು ಊತ ಬರೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ನೀವು ಮಧ್ಯದಲ್ಲಿ ಒಂದು ಸ್ವಲ್ಪ ಅಭ್ಯಾಸ ಆದಮೇಲೆ ಕಂಟಿನ್ಯೂ ಕುಂತು ಸ್ಟಿಚ್ ಮಾಡಬೇಡಿ. ಮಧ್ಯದಲ್ಲಿ ಎದ್ಬಿಟ್ಟು ಒಂದು ಸ್ವಲ್ಪ 2 ಹೆಜ್ಜೆ 3 ಹೆಜ್ಜೆ ಓಡಾಡ್ಕೊಂಬಂದು ಯೂಸ್ ಮಾಡಿ. ಸ್ಟಾರ್ಟಿಂಗು ನೋವು ಬರುತ್ತೆ, ಕಾಲುಗಳು ಊತ ಬಂದಂಗೆ ಆಗುತ್ತೆ ನೋಡಿ. ಈ ಥರ ಇದು ನೋಡಿ. ನಾವು ಈಗ ಫಾಸ್ಟಾಗಿ ತುಳಿದ್ಬಿಟ್ರೆ ಟೈಟ್
ಅಳಗ್ಯಾಡುತ್ತೆ. ಸೊ ಅದರಿಂದ ಜಸ್ಟ್ ಇಷ್ಟೇ. ಆಮೇಲೆ ನೀಡ್ಲು ಇದು ರೌಂಡಾಗಿರುತ್ತೆ ಇಲ್ಲಿ ಈ ಮಿಷನ್ಗೆ. ಇದರಲ್ಲಿ ಲೆಗ್ ಮಿಷನಲ್ಲೇ ಹೈ ಸ್ಪೀಡ್ ಮಿಷನ್ ಇದು. ಇನ್ನೊಂದು ಚಿಕ್ಕದು ಬರುತ್ತೆ, ಇದು ದೊಡ್ಡದು ಬರುತ್ತೆ. ಆಮೇಲೆ ಇದು ಜುಕ್ಕಿ ಮಿಷನ್. ಈ ಜುಕ್ಕಿ ಮಿಷನ್ಗೂ ಈ ನೀಡ್ಲಿಗೆ ಎರಡು ಸೇಮ್ ಬರುತ್ತೆ. ಕೇಸು ಸೇಮ್ ಬರುತ್ತೆ. ಇದು ನೀಡ್ಲು ಏನಿರುತ್ತಲ್ಲ ಸೇಮ್ ಇರುತ್ತೆ ನೋಡಿ. ಇಲ್ಲಿ ಫೋಕಸ್ ಮಾಡಿ. ಇದು ಫ್ಲ್ಯಾಟ್ ಆಗಿದೆ, ಇಲ್ಲಿ ಒಂದು ಲೈನ್ ಇದೆ. ಓಕೆನಾ? ನೀಡ್ಲು ಈ ಮಿಷನ್ಗೆ 16 ನಂಬರೇ ಬೇಕು. 16 ನಂಬರಲ್ಲಿ ಸೂಜಿ, ಈ ಏನು ಸೂಜಿ ಇದೆಯಲ್ಲ ಹೈಟ್ ಕಡಿಮೆ ಇರೋದು ಸಿಕ್ಕುತ್ತೆ, ಅದನ್ನ ನೋಡಿ ನೀವು ತಗೋಬೇಕು. ಆಮೇಲೆ ಈ ನೀಡ್ಲಲ್ಲಿ ಒಂದು ಲೈನ್ ಬಂದಿರುತ್ತೆ, ಅದು ಮತ್ತು ಈ ಕಡೆ ಫ್ಲ್ಯಾಟ್ ಆಗಿರೋದು. ಈಗ ನಾವು ನೀಡ್ಲು ಹಾಕಬೇಕಾದ್ರೆ ಈ ಫ್ಲ್ಯಾಟ್ ಇದೆಯಲ್ಲ, ಈ ಫ್ಲ್ಯಾಟಿಗಿರೋದು ನಮ್ಮ ರೈಟ್ ಸೈಡಾಗಿರಬೇಕು. ಎನಿ ಟೈಮು ನಮಗೆ ಹಾಕುವಾಗ ನಾವು ಅಬ್ಸರ್ವ್ ಮಾಡಬೇಕು. ಸಪೋಸ್ ಏನಾರು ಹಿಂಗೆ ಹಾಕಿದರೆ ನಿಮಗೆ ಸ್ಟಿಚ್ ಬೀಳಲ್ಲ, ಆಯಿತಾ? ಹೀಗೆ ಹಾಕಬೇಕು. ಇದನ್ನು ನಮ್ಮ ರೈಟ್ ಸೈಡೇ ಮಾಡ್ಕೋಬೇಕು. ಈಗ ಇಲ್ಲಿದೆಯಲ್ಲ, ಇದು ಹಿಂಗಿರುತ್ತೆ. ಇದನ್ನು ಲೂಸ್ ಮಾಡ್ಕೊಂಡು ಈ ನೀಡ್ಲು ಇದನ್ನು ಹಿಂಗಿಟ್ರೆ ಈ ನೀಡ್ಲು ನೋಡಿ ಫ್ಲ್ಯಾಟ್ ಇರೋದು ನಮ್ಮ ರೈಟ್ ಸೈಡ್ ಇರಬೇಕು. ಫುಲ್ ಪುಷ್ ಮಾಡಬೇಕಿದು. ಹಿಂಗೆ ಗ್ಯಾಪ್ ಇರಬಾರ್ದು. ಇಲ್ಲಿ ಹೈಟಲ್ಲಿ ನೀವು ನೀಡ್ಲಲ್ಲಿ ಯಾಕೆ ಹೊಲಿಗೆ ಬೀಳ್ತಾ ಇಲ್ಲ ಅಂತ ನನಗೆ ಕೇಳ್ತಿರ್ತಾರೆ. ಆವಾಗ ಏನಾಗುತ್ತೆ, ಎಲ್ಲ ಮಿಷನಲ್ಲಿ ಥ್ರೆಡ್ಡು ಕರೆಕ್ಟ್ ಹಾಕಿರ್ತೀರ, ಎಲ್ಲ ಕರೆಕ್ಟ್ ಇರುತ್ತೆ, ಬಟ್ ನೀಡ್ಲಲ್ಲಿ ಹೊಲಿಗೆ ಮಾತ್ರ ಬೀಳ್ತಾ ಇರೋಂಗಿಲ್ಲ. ಆವಾಗ ಏನಾಗಿರುತ್ತೆ ಅಂದರೆ ನೀಡ್ಲು ಇಲ್ಲಿ ಫುಲ್ಲು ಟಚ್ ಆಗಿರೋಂಗಿಲ್ಲ, ಇದಕ್ಕೆ ಈ ಬಾಡಿಗೆ ಟಚ್ ಆಗಿರೋಂಗಿಲ್ಲ. ಗ್ಯಾಪಲ್ಲಿದ್ದಾಗ ಅದು ನಮಗೆ ಹೊಲಿಗೆ ಬೀಳಲ್ಲ. ಹಿಂಗೆ ಫುಲ್ಲು ಟಚ್ ಮಾಡಿ ಈ ಫ್ಲ್ಯಾಟ್ ಇರೋದು ನಮ್ಮ ರೈಟ್ ಸೈಡ್ ಮಾಡ್ಕೊಂಡು ಕ್ರಾಸಲ್ಲಿ ಕೂಡಿಸ್ಬಾರ್ದು. ಆಮೇಲೆ ಇದನ್ನು ಫುಲ್ಲು ಟೈಟ್ ಮಾಡ್ಕೋಬೇಕು. ಅವಾಗೆ ಹೀಗೆ ಜಾಸ್ತಿ ಪುಷ್ ಮಾಡಬಾರ್ದು, ನಟ್ಟು ಹೋಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ಮಾಮೂಲಿ ನೋಡಿ. ಈಗ ಇದು ಫ್ಲ್ಯಾಟ್ ನಮ್ಮ ಸೈಡ್ ಇದೆ, ಸರಿನಾ? ಈಗ ಕೇಸು ಈ ಥರ, ಇದು ಕೇಸು, ಇದು ಬಾಬಿನು. ಈ ಥ್ರೆಡ್ ಸುತ್ತಿರ್ತೀವಿ. ಈ ಸುತ್ತಿರೋ ಥ್ರೆಡ್ಡು ನಮ್ಮ ಕಡೆ ಹಿಂಗೆ ಎಳಿಬೇಕು. ಹಿಂಗೆ ನಮ್ಮ ಕಡೆ ಎಳೆಯೋದು. ಇಲ್ಲಿ ಓಪನ್ ಇರುತ್ತಲ್ಲ, ಓಪನ್ನು ನಮ್ಮ ಲೆಫ್ಟ್ ಸೈಡ್ ಇರಬೇಕು. ಹಿಂಗೆ ಮಾಡಿ ಇದರಲ್ಲಿದ್ದಾಗ ಹಿಂಗೆ ಸರಿನಾ? ಆಮೇಲೆ ಇದು ಓಪನ್ ಮಾಡಿದಾರ. ಇದನ್ನು ನಾವು ಫಸ್ಟಿಗೆ ನೀವು ಏನಾದ್ರು ಪ್ರಾಬ್ಲಮ್ ಬಂದಾಗ ವಿತೌಟ್ ಇದು ಬೆಲ್ಟ್ ಓಪನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಕಡೆ ಪಾಪ ಇಲ್ಲಿ ನೋಡಿ, ನೀಡ್ಲು ಕೆಳಗಡೆ ಇರಬಾರ್ದು, ಮೇಲ್ಗಡೆ ಇರಬೇಕು. ಇಲ್ಲಿ ಹೀಗೆ ಸರಿನಾ? ಇದು ಓಪನ್ ಇರೋದಿದೆಯಲ್ಲ ಕೇಸಲ್ಲಿ, ಮೇಲ್ಗಡೆ ಓಪನ್ ಇದೆಯಲ್ಲ, ಅದು ಬಂದುಬಿಟ್ಟು ಮೇಲ್ಗಡೆ ಆಗಬೇಕು. ಹಿಂಗೆ ಸೌಂಡ್ ಬರಬೇಕು. ತೆಗೆಯುವಾಗ ಇದು ಇದೆಯಲ್ಲ, ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಎತ್ತಿಬಿಟ್ಟು ಈಸಿಯಾಗಿ ಬರುತ್ತೆ. ಹಾಕುವಾಗ ಮಾತ್ರ ನೀಡ್ಲು ಕೆಳಗಡೆ ಇರಬಾರ್ದು, ಮೇಲ್ಗಡೆನೇ ಇರಬೇಕು. ಇದು ಗ್ಯಾಪ್ ಇರುತ್ತಲ್ಲ ಇಲ್ಲಿ, ಇದನ್ನು ಮೇಲ್ಗಡೆ ಮಾಡಿ ಹಿಂಗೆ ಸೌಂಡ್ ಬರಬೇಕು. ಥ್ರೆಡ್ ಕೊಡ್ತೀವಿ ಅಲ್ಲಿ ಇಲ್ಲೇ ಐತಲ್ಲ. ಇವಾಗ ನೋಡಿ ಥ್ರೆಡ್ ಹಾಕೋದು ಒಂದು ಈಸಿಯಾಗಿ ನೋಡ್ಕೊಳ್ಳಿ.
ಇದು ಒಂದೊಂದು ಮಿಷನ್ನಾಗ ಒಂದೊಂದು ಇದೇ ಥರ ಇರುತ್ತೆ. ಇವಾಗ ಇಲ್ಲಿ ಕಂಪಲ್ಸರಿ ಇಲ್ಲಿ ಹಾಕಲೇಬೇಕು. ಆಮೇಲೆ ಇದು ರಿಂಗ್ ಇದೆ, ಇಲ್ಲಿ ಈ ರಿಂಗಲ್ಲಿ ಮಧ್ಯದಲ್ಲಿ ಬರಬೇಕು, ಸ್ಟೀಲ್ದು ಮಧ್ಯದಲ್ಲಿ ಬರಬೇಕು, ಹೀಗೆ ಈ ಥರ. ಇಲ್ಲಿ ನೋಡಿ, ಇದು ಇದರಲ್ಲೇ ಇರಬೇಕು, ಇದು ಇದರಲ್ಲೇ ಇರಬೇಕು, ಇದು ಆಚೆ ಇರಬಾರ್ದು, ಸರಿನಾ? ಆಮೇಲೆ ಇದು ಇಲ್ಲಿ ಹಾಕಿಲ್ಲ ಅಂದ್ರೂ ಹೊಲಿಗೆ ಬೀಳಲ್ಲ. ನಿಮ್ಗೆ ಒಂದೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ. ಎಲ್ಲೆಲ್ಲಿ ಮಿಷಿನ್ ಕರೆಕ್ಟಾಗಿ ಹಾಕಬೇಕು. ನಾವು ಇಲ್ಲಿ ಥ್ರೆಡ್ ಎಲ್ಲ ಕರೆಕ್ಟ್ ಹಾಕಿದ್ದೀವಿ, ಕೆಳಗಡೆದ್ದು ಕೇಸು ಕರೆಕ್ಟ್ ಹಾಕಿದ್ದೀವಿ ಅಂದರೆ ಥ್ರೆಡ್ಡು ಮೇಲೆ ಬರುತ್ತೆ, ಹೀಗೆ ಎರಡು ಜೊತೆ ಸೇರ್ಕೊಳುತ್ತೆ. ಸಪೋಸ್ ನಾವು ಕೇಸ್ ಸರಿ ಹಾಕಿಲ್ಲ ಅಂದರೆ ಈ ಥ್ರೆಡ್ ಬರಲ್ಲ ಮೇಲ್ಗಡೆಯಿಂದ. ಜಸ್ಟ್ ನೋಡಿ ಈ ಥರ ನೀಡ್ಲು ಕೆಳಗಡೆ ಹಾಕಿ ಹಿಂಗೆ ಎಳಿದ ತಕ್ಷಣವೇ ಥ್ರೆಡ್ ಬಂತು. ಸರಿನಾ? ಇವಾಗ ಥ್ರೆಡ್ ಎಲ್ಲ ಹಾಕಿದ್ವಿ. ಈಗ ಇದು ಲೂಸು ಟೈಟು ಅದು ನಿಮಗೆ ಬರ್ತಾ ಗೊತ್ತಾಗುತ್ತೆ. ಫಸ್ಟಿಗೆ ನೀವೇನು ಬೇಸಿಕ್ಕು ತಿಳ್ಕೊಬೇಕು ಅದು ತಿಳ್ಕೊಬೇಕು. ಅದು ಪ್ರಾಬ್ಲಮ್ ಕ್ರಿಯೇಟ್ ಆದಾಗನೇ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಏನು ಅನ್ನೋದು ಗೊತ್ತಾಗುತ್ತೆ, ಯಾಕೆ ಏನು ಅನ್ನೋದು. ಇವಾಗ ನೋಡಿ ಈ ಥರ ನಾನು ಪೆಡಲಲ್ಲಿ ಒಂದೇ ಬೆರಳಿನಿಂದ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಥ್ರೆಡ್ ಬರ್ತಾ ಇಲ್ಲ. ನಾನು ಇವಾಗ ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನೋಡಬೇಕು. ಏನಿಲ್ಲ, ಇಲ್ಲಿದೆಲ್ಲ ಕರೆಕ್ಟಾಗಿದೆ. ಇದು ಥ್ರೆಡ್ಡು ನಾವು ಆವಾಗಲೇ ಹೇಳಿದ್ವಲ್ಲ, ಅದು ಕಟ್ಟಾಯಿತು. ಆಮೇಲೆ ಥ್ರೆಡ್ಡನ್ನ ಹಿಂಗೆ ಜೋರಾಗಿ ಹೇಳಿದ್ರೆ ಇದು ಹೋಗ್ಬಿಡ್ತವೆ, ಸ್ಪ್ರಿಂಗ್ ಹಾಳಾಗುತ್ತೆ. ನಿಧಾನಕ್ಕೆಲ್ಲ ಎಳ್ಕೋಬೇಕು. ಮೆಲ್ಲಗೆ ಕೈನ ಯಾವಾಗ್ಲೂ ದೂರ ಇಟ್ಕೋಬೇಕು. ಇನ್ನೂ ಕಲಿಯೋರು ಇರ್ತೀರಲ್ವ, ಕಲಿಯೋರಿದ್ದರೂ ಪರವಾಗಿಲ್ಲ, ಮಿಷನಲ್ಲಿ ವರ್ಕ್ ಅಂದರೆ ನಾವು ಸೂಕ್ಷ್ಮ ಕೆಲಸ ಮಾಡಲೇಬೇಕು. ಲೆಫ್ಟ್ ಹ್ಯಾಂಡು ಯಾವಾಗಲೂ ಈ ಬಟ್ಟೆ ಹಿಂಗೆ ಹಿಡಿಬೇಕು, ರೈಟ್ ಹ್ಯಾಂಡ್ಗೆ ಇಷ್ಟು ಡಿಸ್ಟೆನ್ಸಲ್ಲಿ ಇರಲೇಬೇಕು. ಜಸ್ಟ್ ನೋಡಿ ಹಿಂಗೆ ಒಂದೇ ಬೆರಳು ನಿಧಾನ. ಓಕೆನಾ? ಆಮೇಲೆ ಇದೇ ಥರನೇ ಸೇಮ್ ಇದು ಜಿಪ್ಪಿ ಮಿಷನ್ನು, ಪವರ್ ಹೈ ಸ್ಪೀಡ್ ಮಿಷನ್ನು. ಈ ಪೆಡಲ್ ಇದು ಮೋಟ್ರಿಂದ ಪೆಡಲ್ ಬಂದಿರುತ್ತೆ, ಇದು ಮಿಷನಲ್ಲೇ ಇರುತ್ತೆ, ನೋಡ್ಕೊಳ್ಳಿ. ಇದು ಈ ಥರ ಇರುತ್ತಲ್ವ. ಇವಾಗ ಇದಕ್ಕಾದರೂ ಅಷ್ಟೇ, ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀಡ್ಲು ತೆಗಿಲೇಬೇಕು. ಆಮೇಲೆ ಇದನ್ನು ಕಂಟ್ರೋಲು, ಸ್ಪೀಡ್ ಕಂಟ್ರೋಲು ನೋಡಿ ಈ ಥರ ಇದು ಲಿಫ್ಟ್ ಮಾಡಿಬಿಟ್ಟು ಜಸ್ಟ್ ಇದಕ್ಕೆ ಇದು ಒಂದೇ ಕಾಲಲ್ಲಿ ಫ್ರೆಶ್ ಆಗುತ್ತೆ. ಹಿಂಗೆ ಮೇಲೆ ತುಳಿರಿ, ಕೆಳಗಡೆ ಫ್ರೆಶ್ ಮಾಡಿ. ಸ್ಟಾರ್ಟಿಂಗು ನೀವು ಕಲಿಯೋರು ಇದ್ದೀರಲ್ವ, ಪೆಡಲ್ ಕಂಟ್ರೋಲ್ ಬರ್ತಾಯಿಲ್ಲ, ನಮಗೆ ಮಿಷನ್ ಕಂಟ್ರೋಲ್ ಬರ್ತಾಯಿಲ್ಲ ಅಂದಾಗ ಮುಂದ್ಗಡೆಯಿಂದ ಫ್ರೆಶ್ ಮಾಡಿ, ಹಿಂದ್ಗಡೆಯಿಂದ ಒತ್ತಿ ನೋಡಿ ಈಸಿಯಾಗಿ. ಸ್ವಲ್ಪನೇ ಈ ಭಾಗ ಇದೆಯಲ್ಲ, ಈ
ಪೆಡಲ್ ಭಾಗದಿಂದ ನಮ್ಮ ತುದಿ ಬೆರಳಿನಿಂದ ಫ್ರೆಶ್ ಮಾಡಿ, ಹಾಗೆ ಇಂದ ನಮ್ಗೆ ಎಷ್ಟುವರೆಗೆ ಬೇಕೋ ಅಷ್ಟು ಹಿಂಗೆ ಮಾಡಿ ಅದು ಸ್ಟಾಪ್ ಮಾಡಬೇಕಾದ್ರೆ ಹಿಂಬುಡದಿಂದ ಫ್ರೆಶ್ ಮಾಡಿ, ಸರಿನಾ? ನೋಡಿ ಬೇಗ ಕಂಟ್ರೋಲ್ ಸಿಕ್ಕುತ್ತೆ. ಸ್ವಲ್ಪ ನಿಧಾನ ಒಂದಿನ ಸ್ವಲ್ಪ ಸ್ಲೋ ಆಗಿ ಮಾಡಿ, 2ನೇ ದಿನ ಸ್ಲೋ ಆಗಿ ಮಾಡಿ, 3ನೇ ದಿನ ನಿಮ್ಗೆ ಆಟೋಮೆಟಿಕ್ ಕಂಟ್ರೋಲ್. ಏನಿಲ್ಲ, ಸ್ಟಾರ್ಟ್ ಮಾಡುವಾಗ ಈ ಪೆಡಲ್ಗೆ ಸ್ಟಾರ್ಟ್ ಮಾಡುವಾಗ ಈ ಬೆರಳಿನಿಂದ ಮುಂಭಾಗ ನಮ್ಮ ಬೆರಳಿದಾವಲ್ಲ, ಬೆರಳು ಭಾಗದಿಂದ ಹಿಂಗೆ ಒತ್ತಿ ನಾವು ಸ್ಟಾಪ್ ಮಾಡಬೇಕಾದ್ರೆ ಹಿಂಬುಡದಿಂದ ಇದನ್ನು ಪೆಡಲ್ ಡೌನ್ ಮಾಡಿಬಿಟ್ರೆ ಆಟೋಮೆಟಿಕ್ ಕಂಟ್ರೋಲ್ ಸಿಗುತ್ತೆ. ಇನ್ನೊಮ್ಮೆ ಪೂರ್ತಿ ನೋಡ್ಕೊಳ್ಳಿ, ಸೌಂಡು ಚೇಂಜ್ ಬರುತ್ತೆ ನಿಮಗೆ. ನೋಡಿ, ಒತ್ತುತ್ತಾ ಇದ್ದೀನಿ, ಹೋಗ್ತಾ ಇದೆ, ಫ್ರೆಶ್ ಮಾಡಿ ಹಿಂದ್ಗಡೆ ಒತ್ತುತ್ತಾ ಇದ್ದೀನಿ, ಸ್ಟಾಪ್ ಆಗ್ತಾ ಇದೆ, ಹೀಗೆ. ಇದರಲ್ಲಿ ಏನೂ ಇದಿಲ್ಲ. ಇದು ಸೇಮ್ ಆ ಮಿಷನಲ್ಲಿ ಹೆಂಗೆ ಥ್ರೆಡ್ ಹಾಕಿದೀವೋ ಇದು ಹಾಗೇನೆ ಥ್ರೆಡ್ ಸೇಮ್ ಅದೇ ಥರನೇ. ಕೇಸ್ ಹಾಕೋದು ಅದೇ ಥರನೇ. ಕಂಟ್ರೋಲಲ್ಲಿ ಮಾತ್ರ ಅದು ಮುಂಭಾಗ ಮಾತ್ರ ಫ್ರೆಶ್ ಮಾಡ್ತೀವಿ, ಅದು ಎರಡು ಈಕ್ವಲ್ಲೇನೆ. ಇದನ್ನೇ ನೀವು ಕಲಿಬೇಕು, ಇದು ಮಿಷನ್ ಇದೆಯಪ್ಪ ಅಂದರೆ ಈ ಥರ ಈಸಿಯಾಗಿ ಮಾಡ್ಕೊಳ್ಳಿ. ಮುಂಭಾಗಿಂದ ತುಳಿರಿ, ಹಿಂಬಡಿಯಿಂದ ಸ್ಟಾಪ್ ಮಾಡಿ ಅಷ್ಟೇ. ಯಾವಾಗಲೂ ಬಟ್ಟೆ ಹೊಲಿಯುವಾಗ ಒಂದು ನಿಮಿಷ, ವೇಸ್ಟ್ ಬಟ್ಟೆ, ಕಾಟನ್ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು. ಹೊಲಿಗೆ ಸ್ಟಾರ್ಟಿಂಗ್ ಮಿಷನ್ ಕಂಟ್ರೋಲ್ ಮಾಡೋದು, ಆಮೇಲೆ ಹೊಲಿಗೆ ಟೆಸ್ಟ್ ಮಾಡೋದು ಅದೆಲ್ಲ ಇದ್ದಾಗ ಕಾಟನ್ ಬಟ್ಟೆಯಲ್ಲೇ ಯೂಸ್ ಮಾಡಿ. ಪಾಲಿಸ್ಟರ್ ಬಟ್ಟೆ, ಸಿಲ್ಕ್ ಬಟ್ಟೆಯಲ್ಲಿ ಮಾಡಬೇಡಿ. ನೋಡಿ, ಈ ಥರ ಇಡ್ತೀವಿ ನಾವು. ಇದ್ರ ನೇರಾಗಿ ಕೂತಿರ್ತೀವಿ ಅಂದಾಗ ನಮ್ಮ ಕೈನ, ಎಡಗೈನ ಇಲ್ಲಿ ಸಪೋರ್ಟ್ ಇರಲೇಬೇಕು. ಹಿಂಗೆ ನೀವು ಎಷ್ಟೊತ್ತನಾರ ತುಳಿರಿ, ಮುಂದ್ಗಡೆ ಫ್ರೆಶ್ ಮಾಡಿ. ಆಟೋಮೆಟಿಕ್ ನೀವು ಸ್ಟಾಪ್ ಮಾಡಬೇಕಾದ್ರೆ ಹಿಂದ್ಗಡೆ ಮಾಡಿದಾಗ ಇದಾಗುತ್ತೆ. ನೋಡಿ, ಈ ಥರ. ನನಗೆ ಯೂಟ್ಯೂಬ್ ಫ್ರೆಂಡ್ಸು ಕೇಳಿದರು ಪವರ್ದು ಕಂಟ್ರೋಲು ಒಂದು ಸ್ವಲ್ಪ ಹೇಳಿ ಅಂತ. ನೋಡಿ, ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ನಮಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ನೆಕ್ಸ್ಟು ನಿಮಗೆ ಏನಾದರೂ ಬೇಕಾದರೆ ಮಿಷನ್ನಲ್ಲಿ ಏನಾದರೂ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.